ಕಾಮಿಡಿಗಳನ್ನ ಬಿಡಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗ್ತದೆ. ಹೌದು, ನಿಜವಾಗ್ಲೂ ಅಪ್ರಿಷಿಯಬಲ್. ಥ್ಯಾಂಕ್ ಯು ಸರ್. ನಿಮ್ಮ ಬರ್ಡೇಗೆ ಫ್ಯಾನ್ಸ್ಗೆ ಟೀಸರ್ ಅಲ್ಲ ಬೆಸ್ಟ್ ಗಿಫ್ಟ್, ದಿಸ್ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ ಆಗಿ ಥ್ಯಾಂಕ್ ಯು ವೆರಿ ಮಚ್. ಮೋಟಿವ್ ಯಾಕೆ ಬಂತು, ಯಾಕೆ ಮಾಡ್ಬೇಕನ್ನಿಸ್ತು, ಅದು ಹೇಗಾಯ್ತು ಸರ್ ಆ ಪ್ರಾಸೆಸ್? ಅದೇನೋ ಗೊತ್ತಿಲ್ಲ ಸರ್, ನಾನು ಆಗ್ಲಿಂದಲೂ ಹಂಗೆ ಬಂದ್ಬಿಟ್ಟಿದ್ದೀನಿ. ಯಾರೋ ಅಂದರೆ ಲೈಕ್ ನಾವು ಆ ಬಡತನ ಅದೆಲ್ಲ ನೋಡಿರೋದ್ರಿಂದ ಬಡವರು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟು ಒಳಗಡೆ ಸೇರಿಬಿಟ್ರೆ ಪಾಪ ಅವ್ರಿಗೆ ಒಂದು ಸಣ್ಣ ಅಮೌಂಟ್ ಕಟ್ಟಕ್ಕೂ 1 ವರ್ಷ 2 ವರ್ಷ ಇರಬೇಕಾಗತ್ತೆ ಜೈಲಲ್ಲಿ. ಎಲ್ಲೋ ಒಂದು ಕಡೆ ಗಂಡ ತಪ್ಪು ಮಾಡಿಬಿಟ್ಟಿರ್ತಾನೆ, ಪಾಪ ಹೆಂಡತಿ ಹೆಸರು ಹಾಕೊಂಡು ಕರ್ಕೊಂಡು ಹೊಟ್ಟೋಗಿರ್ತಾರೆ. ಅವ್ರಿಗೆ ಆ ಕೈದಿ ಅನ್ನೋ ಒಂದು ಪಟ್ಟ ಕೊಟ್ಟು ಗಂಡ ಮಾಡಿರೋ ತಪ್ಪಿಗೆ ನಾನು ಬಂದಲ್ಲ ಅಂತ ಹೆಂಡತಿ ನರಳಿ ನೀವು ನಂಬಲ್ಲ. ಅದ್ರಲ್ಲಿ ಒಬ್ಬಡುಗ ಮಾನಸಿಕ ಅಸ್ವಸ್ಥ ಆಗಿದ್ದ, ಅವ್ರ ತಾಯಿ ಬಂದು ಕರ್ಕೊಂಡು ಹೋಗ್ಬೇಕಂತೇವ್ ಅಂತ ಅವ್ರು ಅಲ್ಲೇ ಬಿಟ್ಟು ಬಂದೆ, ಅವ್ರ ಪೇರೆಂಟ್ಸ್ನ ಕರ್ಸ್ಕೊಂಡು ಹೋಗಿ ಅಂತ. ನನಗೊಂದೇ ಸರ್, ಬಡವ ತಪ್ಪು ಮಾಡಿದ್ದಾನೆ ಅಂದರೆ ಯಾವತ್ತೂ ಪಾಪ ಅವನಿಗೆ ಕೆಲವು ಸರಿ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತಾನೆ. ಆದರೆ ಸುಮಾರು ಜನ ತಪ್ಪು ಮಾಡಿ ಹೊರಗಡೆ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಯಾರು ಸಜಾ ಕೊಡೋದಿಲ್ಲ, ಅವ್ರಿಗೆ ಯಾರು ಪನಿಷ್ಮೆಂಟೇ ಕೊಡಲ್ಲ. ಒಬ್ಬ ಬಡವ ಹೌದು ತಪ್ಪು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೆಬಿಚುವಲ್ಸ್ ಅಲ್ಲ, ಯಾವಾಗಲೂ ಅದೇ ರೂಢಿಲಿರೋರಲ್ಲ. ಬಡವರಿಗೆ ಅನ್ಯಾಯ ಆಗಿ ಏನೋ ಕೆಲವು ಸರ್ತಿ ಒಂದು 7-8 ಹೆಸರು ಬಿದ್ದಾಗ 3-4 ದೇವರನ್ನ ಅಮಾಯಕರಿರ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಅವರು ನೀವು ನಂಬಲ್ಲ, ಸತ್ಯ ಹೋಗ್ಬಿಡ್ತಾರಲ್ಲಿ, ಸತ್ಯ ಹೊಟ್ಟೋಗ್ತಾರ. ಪಾಪ ಲೇಡಿ ಇನ್ನೂ 1 ವರ್ಷ ಇರಬೇಕಾಗಿತ್ತಂತೆ, 1 ಅವರ್ ಇರೋಕ್ಕಾಗಲ್ಲ ಅಲ್ಲಿ. ಅದು ನನಗೆ ನೋವು ಅಷ್ಟೇ. ನನಗೊಂದೇ ಬಡವ ಗೊತ್ತಿಲ್ದಂಗೆ ತಪ್ಪು ಮಾಡಿಬಿಡ್ತಾನೆ, ಅನ್ನಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಮಾಡಿಬಿಟ್ಟಿರ್ತಾನೆ. ಪಾಪ ಅವನಿಗೆ ತುಂಬ ಅರಿವಿರಲ್ಲ, ಅಥವಾ ತಪ್ಪು ಮಾಡೋ ಜಾಗದಲ್ಲಿ ನಿಂತಿರ್ತಾನೆ. ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ವರ್ಷಾನ್ಗಟ್ಟಲೆ ಸಜಾ ಆಗ್ಬಿಟ್ಟಾಗ ಅವನು ಆ ನರಳದ್ ನೋಡೋಕ್ಕಾಗಲ್ಲ ಅಷ್ಟೇ. ಹೊರಗಡೆ ಬಂದ ಮೇಲೆ ತುಂಬಾ ಧನ್ಯತಾ ಭಾವ ಅನಿಸಿರ್ತಾರೆ ನಿಮಗೆ, ಅವರಿರ್ಬೋದು ಅವರ ಕುಟುಂಬಸ್ಥರು. ಹೌದೌದು. ಅವ್ರ ಎಮೋಷನ್ಸ್ ಬಗ್ಗೆ ಮಾತಾಡೋದು ಸರ್, ಅದಕ್ಕೆ ನಾವು ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋಕ್ಕಾಗಲ್ಲ. ಅವರು ಒಂದು ಬ್ಲೆಸ್ ಮಾಡೋದೇನೆ ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು. ಒಂದು ಸರ್ತಿ ಹೀಗೆ ಮೈಸೂರಿನಲ್ಲಿ ಬಿಡಿಸಿದಾಗ ಒಬ್ಬರು ವಯಸ್ಸಾಗಿರೋರನ್ನ ಬಿಡಿಸಿದ್ದೆ. ಅವ್ರಿಗೆ ಕ್ಯಾನ್ಸರ್ ಇತ್ತು, ಅರೌಂಡ್ 68 ಇಯರ್ಸ್ ಏನೋ ಅವ್ರಿಗೆ. ಸರಿ, ಅವ್ರನ್ನ ಬಿಡಿಸಿದಾಗ ನಮ್ಮ ತಾಯಿನ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡೆ ನಾನಲ್ಲಿ. ಅವರೆಲ್ಲ ನಮ್ಮ ತಾಯಿಗೆ ಕೈ ಎತ್ತಿ ಮುಗಿದ್ರಮ್ಮ, ನಿಮ್ಗೆ ಒಳ್ಳೇದಾಗಲಿ ಅಂತ. ನಾವಮ್ಮ ಅಂದ್ರು, ನನಗೆ ಬೇಡಮ್ಮ, ಇವ್ನಿಗೆ ಒಳ್ಳೇದಾದ್ರೆ ಸಾಕು ಅಂತ. ಸರ್, ನಮಗೆ ತುಂಬ ಪರೀಕ್ಷೆಗೆ ಒಳಗಾಗಿ ತುಂಬ ನೋವು ತಿಂದಿರೋದ್ರಿಂದ ನಾವು ನೋಡಿದ ತಕ್ಷಣ ಅಮಾಯಕರಾರು ಅಂತ ಕಂಡುಹಿಡಿಯೋ ಒಂದು ಸಣ್ಣದು ಒಂದು ಜಡ್ಜ್ಮೆಂಟ್ ಇರುತ್ತೆ ಯಾವಾಗಲೂ. ಯಾಕೆಂದರೆ ನೋಡಿ, ಸುಮಾರು ಜನ ಕ್ರೈಮ್ ಮಾಡಿ ಆರಾಮಾಗಿ ಬದುಕ್ತಾ ಇದ್ದಾರೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರು ಯಾರಿಗೂ ಪನಿಷ್ಮೆಂಟೇ ಇಲ್ಲ, ಅವ್ರು ಯಾರಿಗೂ ಇದೇ ಇರಲ್ಲ. ಬಟ್ ಕೆಲವ್ರಿಗೆ ಹಿಂಗೆ ಸಿಕ್ಕಾಕೊಂಡ್ಬಿಡ್ತಾರಲ್ಲ, ಅವ್ರು ನೋಡಿದಾಗ ತುಂಬ ನೋವಾಗುತ್ತೆ ಮನಸ್ಸಿಗೆ. ಇಲ್ಲ, ಚಿಕ್ಕ ವಯಸ್ಸಿನ ನೆನಪು ಬರುತ್ತೆ. ಇಲ್ಲಿ ಆಡ್ತಾ ಇದ್ದಿದ್ದು, ಓಡಾಡ್ತಾ ಇದ್ದಿದ್ದು, ಅದು ಹೇಳೋಕ್ಕೆ ಒಂಥರ ವೆರಿ ಇಂಟ್ರೆಸ್ಟಿಂಗ್. ಅದು ತುಂಬ ಆಸೆ ಆಗುತ್ತೆ. ಅದರಲ್ಲೂ ಒಂದು ವಿಡಿಯೋದಲ್ಲಿ ಒಬ್ಬ ಹಿರಿ ಜೀವನ ನೀವು ಹೋಗಿ ಬಂದ್ಬಿಡಿ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಅಂತ ಮಾತಾಡ್ತಾರೆ. ಹೌದು. ಅವ್ರು ತೀರ್ಕೊಂಡ್ಬಿಟ್ರು ನಿನ್ನೆ. ಒಬ್ಬರು ತೀರ್ಕೊಂಡ್ರು, ಏಜ್ ಆಗಿರೋರು ಒಬ್ಬರು. ಜಡೇಶ್ ಅವ್ರದ್ದು. ನಮ್ಮ ಜಗದೀಶ್ ಈಗ ತಿರ್ಗಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಜಡೇಶ್ ಡೈರೆಕ್ಷನ್ನು. ಭೀಮಾ ಮುಗಿದ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡಿ. ಒಂದು ಸ್ವಲ್ಪ ಈ ಭೀಮಾದೆಲ್ಲ ಕೆಲಸಗಳು ಮತ್ತು ಆಫ್ ದ ರೆಕಾರ್ಡ್ ಹೇಳ್ತೀನಿ ನಿಮ್ಗೆ ಏನು ನಡೀತದೆ. ಕತ್ಲು ಚಂದ್ರ ಏನು ಮಾಡೋದು ಒಂದೊಂದ್ಸತಿ. ಹೌದು, ದೊಡ್ಡ ಮಗಳು ಕೂಡ ನನ್ನ ಜೊತೆ ಮಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಎಸ್, ಹೌದು. ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಲ್ಲಿ ಕಲಿತು ಬಂದು ಈಗ
ನಮ್ಮ ನಯನಾ ಸೂದಿದ್ರಲ್ಲ ಅವ್ರ ಹತ್ರ ಒಂದು ಸಣ್ಣ ಸಣ್ಣ ಪಾತ್ರ ಮಾಡಿ ಥಿಯೇಟ್ರಲ್ಲಿ. ಆಮೇಲೆ ತಿರ್ಗಿ ನೀನಾಸಮ್ಮ ಟೀಚರ್ ಒಬ್ಬರು ತಿರ್ಗಾ ಟ್ರೈನ್ ಮಾಡ್ತಾ ಇದ್ದಾರೆ. ನನಗೊಂದು ಆಸೆ ಎಲ್ಲ ತಿಳ್ಕೊಂಡು ಬರಲಿ ಅಂತ. ಸೊ ಹಂಗಾಗಿ ನಾನೇ ತಂದೆ ಮೋನಿಕಾನೇ ಮಗಳು ಮಾಡ್ತಾರೆ. ಅವಳದು ಸ್ಕ್ರೀನ್ ನೇಮ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಅವತ್ತು ನಿಮ್ಮ ಹತ್ರ ಹೇಳ್ತೀನಿ. ನಾಳೆ ಒಂದೇ ಆಸೆ ನನಗೆ, ಎಲ್ಲ ಅಭಿಮಾನಿಗಳು ಬಂದು ನನ್ನ ಜೊತೆಯಲ್ಲಿ ನಿಂತ್ಕೊಳ್ದೇ ಇರೋ ಪರವಾಗಿಲ್ಲ, ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಆಸೆ. ಅದನ್ನು ಬಿಟ್ಟರೆ ಇನ್ನೇನು ಆಸೆ ಇಲ್ಲ ನನಗೆ. ಒಂದು ನಮ್ಮದೇನೋ ಶಕ್ತಿ ನಾವು ಅವ್ರು ಕೊಟ್ಟಿರೋದು ನಮಗೆ. ಅವ್ರ ಜೊತೆ ಒಂದೊತ್ತು ಊಟ ಮಾಡೋಕೆ ನಾನು ಒಂಚೂರು ಅವ್ರ ಜೊತೆ ಇದ್ದರೆ ನನಗೆ ಅಷ್ಟೇ ಖುಷಿ, ಇನ್ನೇನು ಖುಷಿ. ಇದೆಲ್ಲ ಮರ್ತು ಬಿಟ್ಟಿದ್ದೀನಿ, ಏಜ್ ಎಲ್ಲ ನನ್ನ ತಲೆಯಲ್ಲಿಲ್ಲ. ನೀವೇ ನೆನಪಿಸೋದು ನನಗೆ. ಖುಷಿಗೋಸ್ಕರ ಇಷ್ಟು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೀಸೆಂಟ್ ಆಗಿ ಆದಂತ ಒಂದಷ್ಟು ಅಚಾತುರ್ಯಗಳೆಲ್ಲ ನೆನೆಸ್ಕೊಂಡ್ರೆ ನೀವು ಇಲ್ಲಿ ತುಂಬಾ ವ್ಯವಸ್ಥಿತವಾಗಿ ಮಾಡಿರೋದು ನೋಡಿ ಖುಷಿ ಆಗುತ್ತೆ. ಒಂದ್ ಕಡೆ ಫೈರ್ ಇಂಜಿನ್ ಎಲ್ಲ ತರಿಸ್ಕೊಂಡಿದ್ದೀರಾ. ಹೌದು, ಫೈರ್ ಇಂಜಿನ್ ಇದೆ, ಆಂಬ್ಯುಲೆನ್ಸ್ ಇದೆ. ಸೊ ಹಂಗಾಗಿ ಯಾರಿಗೇನು ಅನಾಹುತ ಆಗೋದು ಎಲ್ಲೂ ಬೇಡ. ಯಾವ ಅಭಿಮಾನಿಗೂ ಎಲ್ಲೂ ಏನೂ ಆಗೋದು ಬೇಡ. ಯಾಕಂದರೆ ನಾವು ನಮಗೆ ಅದಂಗೆ ಹೇಳ್ತಾರೆ, ನಿಜವಾದ ಶಕ್ತಿಗಳೇ ಅವರು, ನಿಜವಾದ ಶಕ್ತಿನೇ ಅವರು. ಅಂದರೆ ನಾನು ಅದಕ್ಕೆ ತಾಯಿಗೆ ಅಭಿಮಾನಿಗೆ ಹೋಲಿಸ್ತೀನಿ, ಅವ್ವ ಅಭಿಮಾನಿ ಅಂತ. ನಿಜವಾದ ಶಕ್ತಿಗಳೇ ಅವರು. ಯಾವ ಅಭಿಮಾನಿಗಳಿಗೂ ಕೆಡಕಾಗದೇ ಇರಲಿ ಅಷ್ಟೇ. ಬಹಳ ದಿನಗಳಿಂದ ಒಂದು ಕಾಂಬಿನೇಷನ್ ವರ್ಕೌಟ್ ಆಗ್ತಿಲ್ಲ ಅಂತ, ಅಂದ್ರೆ ಸದ್ಯದಲ್ಲೇ ಶಿವಣ್ಣ ಮತ್ತೆ ದುನಿಯಾ ವಿಜಯ್ ಸಿನಿಮಾ ಮಾಡ್ತಾರೆ ಅಂತ ಮಾತುಕತೆ, ಅಂದ್ರೆ ಸಾಕಾಗುತ್ತೆ, ಮತ್ತೆ ಅದು ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ. ಯಾವಾಗ ಕಾಂಬಿನೇಷನ್ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ. ನಂಗೆ ಅದೊಂದು ನನ್ನ ಲೈಫ್ ಅಚೀವ್ಮೆಂಟಲ್ಲಿ ಅದು ಕೂಡ ಒಂದು ದೊಡ್ಡ ಅಚೀವ್ಮೆಂಟ್ ಆಗುತ್ತೆ. ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು. ನಂಗೆ ಮನಸಾರೆ ತುಂಬ ಖುಷಿ ಇದೆ. ರಜನಿಕಾಂತ್ ಅವ್ರ ಜೊತೆ ಅದು ನೋಡಬೇಕು, ಗೊತ್ತಿಲ್ಲ. ಅದನ್ನ ಕರೆಕ್ಟ್ ಮಾಹಿತಿ ನನಗೆ ಬಂದಿಲ್ಲ. ಸೊ ಹಂಗಾಗಿ ನಾನು ಸುಮ್ಮನೆ ಏನು ಮಾತಾಡೋದು ಬೇಡ ಸುಮ್ಮನೆ. ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಡೇಟ್. ಅದು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ ಡೇಟ್. ಹೌದು, ಎಲ್ಲ ಕಂಪ್ಲೀಟ್ ಆಗಿದೆ. ಏನು ನಿಮ್ಮ ಆಶೀರ್ವಾದದಿಂದ ಹಂಗೆಲ್ಲ ಆಗಲಿ ಅನ್ನೋ ಆಸೆ. ಅಂದರೆ ಹಂಗಾಗಲಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಷಯ ಹಂಗಿದೆ. ವಿಷಯ ಎಲ್ಲ ಮಕ್ಕಳಿಗೆ, ಅಂದರೆ ಎಲ್ಲ ಯೂತ್ಸ್ಗೂ ಮುಟ್ಟೋ ಥರ ಇರೋದ್ರಿಂದ ಎಲ್ಲ ಕಡೆ ಅದು ಗೊತ್ತಿಲ್ಲ ಸರ್, ಅದು ಆಗಬೇಕದು. ನಾವು ಅನ್ಕೊಂಡು ಮಾಡಬಾರ್ದು ಅದನ್ನು. ರೀಸೆಂಟ್ ಆಗಿ ನಿಮ್ಮ ಭೀಮಾ ಸಿನಿಮಾದ ನಿರ್ಮಾಪಕರಾದಂಥ ಕೃಷ್ಣ ಸಾರ್ಥಕ್ ಅವ್ರ ತಂದೆ ಕೂಡ ಅವ್ರ ಫಾದರ್ ತೀರ್ಕೊಂಡ್ರು. ಅವರು ಅವ್ರ ಕಾಂಬಿನೇಷನ್ ಮತ್ತೊಂದು ಸಿನಿಮಾ ಬರ್ತಾ ಇದ್ದಾರೆ. ಇಲ್ಲ, ಕೃಷ್ಣ ಸಾರ್ಥಕ್ ಇದು ಪ್ರೊಡ್ಯೂಸರ್ ಅಲ್ಲ, ಜಗದೀಶ್ ಮಾತ್ರ. ಯಾವಾಗ ನಿರೀಕ್ಷೆ ಮಾಡ್ಬೋದು? ಆದಷ್ಟು ಜಲ್ದಿ. ನಾನು ಜಡೇಶ್ ಇಬ್ಬರು ಕಾಯ್ತಾ ಇದ್ದೀವಿ. ಜಗದೀಶ್ ಹಿಡ್ಕೊಂಡಿದ್ದೀವಿ, ಜಲ್ದಿ ರಿಲೀಸ್ ಮಾಡಪ್ಪ, ನಾವು ಶೂಟಿಂಗ್ ಹೋಗ್ಬೇಕು ಅಂತ. 100% ಜಡೇಶು ಅಂದರೆ ಅದು ಹೆಂಗೆ ಹೇಳ್ತಾರೆ, ಮೋಸ್ಟ್ಲಿ ಜಡೇಶ್ಗೂ ನಿಂದೆ ಪರ್ಫೆಕ್ಟ್ ಜೋಡಿ ಆಗತ್ತೆ ಈ ಸತಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.